ಯಪ್ಪ ಈ ಮತದಾರರ ಮುದ್ದಾಟದಲ್ಲಿ ಬಾಳೆ ತೋಟ ಕೊಡವಾಯಿಸಿಕೊಂಡ್ರ ನಮ್ಮಲ್ಲಿ ಬಾಳೆ ತೋಟ ಎಲ್ಲಿದೆ? ನಾನೇ ಬಾಳೆ ತೋಟನಪ್ಪ. ಈ ಪುಟ್ಟ ಎಲ್ಲೋಯ್ತು 7 ಗಂಟೆನೂ ಅವರಪ್ಪ ಸುಮ್ಮನಿಲ್ಲಾರ್ದೆ ನನ್ನ ಮೇಲೆ ಪೊಲೀಸರಿಗೆ ಕಂಪ್ಲೇಂಟ್ ಬೇರೆ ಕೊಟ್ಟವನು. ನೀವೇ ಎಲ್ಲ ಸೆಂಡ್ ಮಾಡಿರ್ತೀರಾ? ಸುಮ್ಮನೆ ಏನ್ ಆಡೋ ಮಾತುಕತೆ ಅರ್ಥ ಪಡ್ಬೇಡ್ರೆ ನಾನು ಸೆಂಡ್ ಮಾಡ್ಬಿಡ್ತೇನೆ. ನಾನು ಯಾಕೆ ಸೆಂಡ್ ಮಾಡ್ಲಿ? ಪುಟ್ಟಿ ಎಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ, ತಿಂದ್ಲೋ ಇಲ್ವೋ ಒಂದು ಗೊತ್ತಾಗ್ತಿಲ್ವೋ. ಪುಟ್ಟಿ ಜೊತೆ ಯಾಕೆ ಹೊರಗೆ ಮಾಡ್ಬೇಕಾಗಿತ್ತು? ಏನೋ ಯಜಮಾನ್ರೆ, ನಿನ್ನೆ ಸ್ವಲ್ಪ ಬುದ್ಧಿ ಹೇಳಿ. ಫ್ರಿಡ್ಜ್ ಅಲ್ಲಿರೋ ತಿಂಡಿನೆಲ್ಲ ತಿಂದು ಖಾಲಿ ಮಾಡ್ತಾ ಇದ್ದು. ಬೈದಾಗೆ ಹೋದ ನಂತಪ್ಪ. ಸಿಕ್ಕಾಪಟ್ಟೆ ಸರಿಗೆ ಕೊಡ್ತಿದ್ರ, ಅದಕ್ಕೆ ಈ ರೀತಿಯ ಟಾಕ್ ಮಾಡ್ತಾ ಇದ್ದಾರೆ. ಚೈಲ್ಡ್ ಅಷ್ಟು ನಾನು ಟೊಮೆಟೊ ತಿಂದ್ರೆ ಏನಾಗುತ್ತೆ? ಹೊಟ್ಟೆ ಬರುತ್ತೆ. ಯಪ್ಪ ಆ ಪುಟ್ಟಿ ಸಿಗ್ತಿದ್ದಂಗೆ ಮೊದ್ಲಂಗಿದ್ಲು ಹಂಗೆ ಮಾಡ್ಬಿಟ್ಟು ಅವ್ರ ಮನೆ ತಲುಪಿಸ್ಬಿಟ್ರೆ ನನ್ನ ಕರ್ತವ್ಯ ಮುಗಿದೋಗುತ್ತೆ. ಮಗನೇ, ಆ ಪುಟ್ಟಿ ನೋಡ್ತಾ ಇದ್ರೆ ದೇವ್ರು ನೋಡ್ಲಾಗುತ್ತೆ ಕಣೋ. ಹಂಗತ್ತೆ ನಿನಗೆ ಯಾರನ್ನ ದೇವ್ರ ಅನ್ಬೇಕು ಯಾರನ್ನ ದೆವ್ವ ಅನ್ಬೇಕು ಅನ್ನೋದೇ ಗೊತ್ತಾಗೋದಿಲ್ವಲ್ಲ. ಆ ಪುಟ್ಟಿ ಹೊಡೆದ್ರೆ ಏನ್ಕೊಂಡು ಇನ್ನೂ ವಾಸನೆ ಆಗಿಲ್ಲ. ಹಂಗಂದ್ಮೇಲೆ ಆ ಪುಟ್ಟಿ ದೇವರಲ್ಲ ದೆವ್ವ. ಮನುಷ್ಯನ ಆಕರ್ಷತೆ ಹೆಂಗೆ ಬರಬೇಕು? ದಂಡ ಪಿಂಡಗಳ ಇನ್ನೊಂದು ಸಲ ಮಕ್ಕಳನ್ನ ಏನಾದ್ರೂ ದೇವ್ಗಳು ಅಂದ್ರೆ ನಾನು ನಿಮ್ಮಿಬ್ಬರಿಗೂ ಮಕ್ಕಳು ಕೊಡ್ಬಿಡ್ತೀನಿ. ದೇವ್ಗಳು ಮಕ್ಕಳಲ್ಲ ಕಣ, ನೀವಿಬ್ರು. ಪಾಂಡುರಂಗ ಗಂಡ ಗೆಳೆಯವರೇ, ನನ್ನ ಮಗಳ ಪತ್ತೆ ಹಚ್ಚಿದ್ರ? ರೀ ನಾನು ಆವತ್ತಿನಿಂದ ಪಡ್ಕೊತಾ ಇದ್ದೀನಿ ಅದೇ ನಿಮ್ಮ ಮಗಳು ಅಂತ. ಒಬ್ಬರಿಗೆ ನೀವು ತಯಾರಿಲ್ಲ ಅಂದ್ರೆ ನಾನು ತಾನೇ ಏನ್ ಮಾಡ್ತೀರಿ? ಹೋಗ್ಲಿಕ್ಕೆ ಯಾವ್ದಾದ್ರು ಒಂದು ಮಗುನ ಕಳಿಸ್ಕೊಡಿ, ಮನೆಯೆಲ್ಲ ಬೇಕು ಅಂತಿದೆ. ನಿಮ್ಮನೆಗೆ ಬಂದಿರ್ಬೇಕು ನೋಡಿ. ನಮ್ಮ ಮನೆಗೆ ಬಂದ್ರೆ ನಾನೇ ಕಿಲಿಸ್ ಬರ್ತಿದ್ದೆ. ಮನೇಲಿ ಮಂಚನೇ ಇಲ್ಲ ನೋಡಿ. ಸಂಜೆ ಒಳಗಡೆ ನನ್ನ ಮಗಳ ಮನೆಗೆ ಬರಬೇಕು, ಇಲ್ಲಾಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಪುಟ್ಟಿ ಎಲ್ಲೇ ಇದ್ರು ಹುಡುಕಿ ನೈಸ್ ಮಾಡಿ ಕರ್ಕೊಂಡು ಬಂದ್ರು. ಜಾಜಕ್ಕೆ ಆ ಪುಟ್ಟಿ ಅಂದ್ರೆ ನಮ್ಗೆ ತುಂಬಾ ಭಯ ಆಗುತ್ತೆ. ಮಸಾಜ್ ಜೊತೆ ತಿನ್ನಕ್ಕೆ 200 ರೂಪಾಯಿ ಕೊಟ್ರೆ ಭಯ ಎಲ್ಲ ಹೋಗುತ್ತೆ, ಧೈರ್ಯ ಬರುತ್ತೆ. ಹುಡುಕಿ ಸುಸ್ತಾಗೋಯ್ತು ಕಣ. ಹುಟ್ಟಿ ಸುಳ್ಳಿ ಸಿಕ್ತಿಲ್ವಲ್ಲ? ಒಂದೆರಡು ನಿಮಿಷ ಇಲ್ಲಿ ಕೂತಿದ್ದು ರೆಸ್ಟ್ ತಗೊಂಡು ಆಮೇಲೆ ಉಳ್ಕೊಂಡು ನಿನಗೆ ನಮ್ಮ ಪುಟ್ಟಿ ಗೊತ್ತಾ? ಕಡ್ಲೆಕಾಯಿ ಪುಟ್ಟಿನ? ಪುಟ್ಟಿ ಅಲ್ಲ ಕಣೋ, ಪುಟ್ಟಿ. ನಿಮ್ ಪುಟ್ಟಿ ಬಗ್ಗೆ ನಿಮ್ಗೆ ನೀರ್ಬೇಕು, ನನ್ ಕೇಳಿದ್ರೆ ಸರಿ ಹಾಳಾಗೋಗ್ಲಿ. 10 ರೂಪಾಯಿ ಕಳ್ಳಕ್ಕೆ ಹಾಕ್ಬಿಟ್ಟು ಕಳ್ಳೆಕಾಯಿ. ಕಳ್ಳಕಾಯಿ ಇದ್ರಲ್ವಾ ಕೊಡೋದಿಕ್ಕ? ನಾನು ಅಷ್ಟೇ ತಿಂದ. ಮತ್ ಇನ್ಯಾರು ತಿಂದ್ರು? ನಾನ್ ತಿನ್ನಲ್ಲ. ಮರ್ಯಾದೆಯಾಗಿ ಮಗುನ ನಮ್ಮ ಕೊಟ್ಬಿಡು. ನೋಡಿ, ಇದು ನಮ್ಮ ಮಗು, ನಿಮಗ್ ಯಾಕ್ರಿ ಕೊಡ್ಬೇಕು? ಕಳ್ತಾ ಹೋದ್ರೆ ಗೊತ್ತಲ್ಲ. ನನಗೆ ಬೇಕಾ ಬೇಡ್ವಾ? ಹಂಗಾರೆ ಇಬ್ರು ಸೇರ್ಕೊಂಡು ಅವ್ನ ಹೊಡಿ. ಓಕೆನಾ? ಆಯ್ತು ದೊಡ್ಡಮ್ಮ. ದೊಡ್ಡಪ್ಪ ಚಾಕ್ಲೇಟ್ ಇಲ್ಲಿ.
ಮೊದಲು ಜಾಕೆಟ್ ಕೊಡಿ. ಒಂದ್ಯಾಕೆ ಮೂರನೇ ತಿಳ್ಕೊಂಬಿಡಿ ಈ ಕ್ಷಣದಿಂದ ಪುಟ್ಟಿನ ನಿಮ್ಗೆ ವರ್ಷಕ್ಕೆ ಒಪ್ಪಿಸ್ತಾ ಇದೀನಿ. ನಿಮ್ಮ ರೂಮಲ್ಲಿ ಇಟ್ಕೊಳ್ಳಿ. ಮತ್ತೊಂದ್ಸಲ ಏನಾದರೂ ತಪ್ಪಿಸೋದು ಹೋಗ್ಬಿಟ್ಟು ಅಂದ್ರೆ ನನ್ನ ಹುಡುಕ್ಕೊಂಡ್ಬಿಡ್ತೆ. ಮೊದಲು ಆ ಸೈಂಟಿಸ್ಟ್ ಅಂತೆಲ್ಲ ಮನೆ ಕಟ್ಬಿಟ್ಟು ಪುಟ್ಟಿ ಮಕ್ಕಳಿಗಿದ್ರು ಹಂಗೆ ಮಾಡಿ ಅವ್ರ ಮನೆ ಬಿಟ್ಬಿಟ್ಟು. ಹೌದು ಈ ಪುಟ್ಟಿ ಯಾವ ಕ್ಷಣದಲ್ಲಿ ಹೇಗೆ ಬದಲಾಗ್ತಾಳೆ ಅಂತ ಹೇಳಕ್ಕಾಗಲ್ಲ. ಅಭಿ ನಾಳೆ ಸೈಡಿಸ್ಟ್ ಅಂತ ಕರ್ಕೊಂಡ್ ಬಂದ್ಬಿಡಿ. ಅಷ್ಟೊಂದು ಪುಟ್ಟಿ ಓಡೋದಕ್ಕೆ ಹಾಗೆ ಅವಳನ್ನ ಕಟ್ಟಾಕಿ. ಯಾಕಂತ ನನ್ ಕಟ್ಟಾಕ್ತಾ ಇದ್ದೀರಾ? ಸುಮ್ಮನೆ ತಮಾಷೆ ಕಣ್ ಪುಟ್ಟಿ. ತಮಾಷೆಗಾ? ಇನ್ನೂ ದಪ್ಪ ಹೋಟೆಲ್ ಕಟ್ಟಾಕ್ಬೇಕಾಗಿತ್ತು. ಅದು ನೋಡಿ ವಿಜ್ಞಾನಿಗಳೇ ಅಲ್ಲ ಇದೆಲ್ಲ ಹೇಳಿದ್ರೆ ಅಂತ ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ನಿಮ್ಮನ್ನ ಈ ಮನೆ ಕರೆಸಿದ್ದು ನಮ್ಮ ಹೆಣ್ಣರು ಬೆಳಗಾಗಬೇಕು. ಅಲ್ಲಲ್ಲಿ ಸ್ವಲ್ಪ ದಪ್ಪ ಆಗಬೇಕು. ಅದಕ್ಕೆ ಕಷ್ಟಪಟ್ಟು ಸಾಂಬಾರು ಕಂಡು ಹಿಡುತ್ತಲ್ಲ. ಕಂಡು ಹಿಡ್ದಪ್ಪ ಸರ್ ನೀವು. ನಾನೇನಿಲ್ಲ ಅಮ್ಮ. ಆದ್ರೂ ನಮ್ಮ ಪುಟ್ಟಿನ ನೀವು ಕುಡಿದ್ಬಿಟ್ಟು ಅಗಾಧವಾದ ಶಕ್ತಿ ಪಡಿಸ್ಕೊಂಡ್ಬಿಟ್ಟು ಅದಕ್ಕೆ ಅವಳು ಎಕ್ಸಲೆಂಟ್ ಸರ್. ಒಬ್ಬ ಮನುಷ್ಯನಿಗೆ ಸ್ವಲ್ಪ ಇಂಜೆಕ್ಟ್ ಮಾಡ್ಬಿಟ್ರೆ ಸಾಕು ಎಲ್ಲ ಶಕ್ತಿ ಬಂದ್ಬಿಡ್ತಾರೆ. ನಮ್ಮ ಪುಟ್ಟಿನ ನಮ್ಗೆ ಹ್ಯಾಂಡಲ್ ಮಾಡಕ್ಕೆ ಆಗ್ತಾ ಇಲ್ಲ. ಯಾವಾಗ ಕೊಡಬಾರ್ದು ಅಂತ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ಗೌರ್ಮೆಂಟ್ ಅವ್ರಿಗೆ ಕೊಡ್ತೀನಿ. ನೆಕ್ಸ್ಟ್ ಇಂಜೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ವಾರ ಆದಾಗ ಯಾರು ಹೊಡಿತಾರೋ ಯಾರು ಹೊಡ್ಕೊತಾರೋ ಅದೆಲ್ಲ ಕಟ್ಕೊಂಡು ನಮಗೇನಾಗಬೇಕು? ನಮ್ಮ ಪುಟ್ಟಿ ಮೊದಲಿನ ಥರ ನಾರ್ಮಲ್ ಆಗಬೇಕು. ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಒಂದು ಟೈಮ್ ಆಗುತ್ತೆ. ಆಮೇಲೆ ಆ ನಾರ್ಮಲ್ ಅವಳು ಇಂಜೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಹಂಗೆ ನಾರ್ಮಲ್ ಆಗ್ಬಿಡ್ತಾಳೆ. ಏನಪ್ಪ ಸೈಂಟಿಸ್ಟ್ ಅಂಕಲು ಪುಟ್ಟಿ ಇಂಜೆಕ್ಷನ್ ಕೊಡ್ತಾರಂತೆ. ಇವಳು ನಾರ್ಮಲ್ ಆಗ್ಬಿಡ್ತಾಳಂತೆ. ಏನು? ನಂಗೆ ಇಂಜೆಕ್ಷನ್ ಕೊಡ್ತಾರಂತ. ಪುಟ್ಟಿಗೆಲ್ಲ ಇಂಜೆಕ್ಷನ್ ಹೌದು ನನಗೆ ಕೊಡೋದು. ಇಲ್ಲ ಇಲ್ಲ ಇವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ. ನಂಗೆ ತುಂಬಾ ಭಯ ಆಗ್ತಿದೆ. ಯಾಕಾದ್ರೂ ಕೊಡ್ತೆ ಪುಟ್ಟಿ? ನಾನಿದ್ದೀನಲ್ಲ. ಇಲ್ಲ ನಂಗೆ ಇಂಜೆಕ್ಷನ್ ಬೇಡ. ಇಂಜೆಕ್ಷನ್ ಬೇಡ. ಈ ಪುಟ್ಟಿಗೆ ಓಡೋದಿದ್ದು ಅಂದ್ರೆ ಆಚೆ ಕಡೆ ಚಿಕ್ಕ ಬೆಲೆ ಹಾಕೊಂಡು ನಾನು ಯಾವ್ದು ಅರ್ಜೆಂಟ್ ಫಾರ್ಮುಲಾ ಕಂಡಿಡಿಯತ್ ಮನೆಗೆ ಹೋಗ್ಬೇಕಲ್ಲ. ಅರ್ಜೆಂಟ್ ಆಗ್ಬೇಕಿತ್ತ ಅವಳಿ ಅಂದ್ರೆ ವಿಜ್ಞಾನಿಗಳಿಗೆ ಏನೋ ಅರ್ಜೆಂಟ್ ಅಂತೆ. ಅವ್ರನ್ನ ಹಿಂದೂ ಬಾಗ್ಲಿಂದ ಅವ್ರ ಮನೆ ಹತ್ರ ಕರ್ಕೊಂಡೋಗಿ ಸೇಫ್ ಆಗಿ ಬಿಟ್ಬಿಟ್ಟು ಸುಮ್ಮನೆ ಕರ್ಕೊಂಡೋಗಿ ಬಿಡಕ್ಕಾಗತ್ತಾ? ಬೇಡ ಬಿಡ ಇದು ಬರೀ ಬಂಗಾರದ ಮುಟ್ಟೆ ಕಾಣೋ. ಬಂಗಾರದ ಮುಟ್ಟೆ ಬೋಳಿ ಒಳಗಿದೆ. ಆ ಸೈಂಟಿಸ್ಟು ಅವನಿತ್ತು ಬರಲಿ ಅವನೇ ತಕೊಂಡ ಏನಾದ್ರೂ ಕೆಲಸ ಮಾಡಿದ್ರೆ ಭಿಕ್ಷೆ ಬೇಡೋಷ್ಟೇ ಇರಲ್ವಲ್ಲ. ನಮಗೂ ಸ್ಕೂಲ್ಗೆ ಹೋಗ್ಬೇಕಂತ ಆಸೆ. ಆದ್ರೆ ನಮ್ ದಾದಾ ಭಿಕ್ಷೆ ಬೇಡ್ಕೊಂಡ್ ಬಂದಿ ಅಂತ ಎದುರಿಸ್ತಾರೆ. ಹೌದಾ ಪಾಪ. ಯಾರೋ ಅಂಕಲ್ ಬರ್ತಾರ ಬಾರಿ ಭಿಕ್ಷೆ ಬೇಡ ಅಂಕಲ್ ಅಂಕಲ್ ಭಿಕ್ಷೆ ಹಂಗೆ ಅಂಕಲ್ ದಪ್ಪ ಮಾಡಿರ್ತಾರೆ ಕಾಲ್ ಮುಗಿತೀನಿ. ಯಾವ ನೀವು ಅದು ವಾಕ್ಯನ ಕೊಳೆ ಮಾಡ್ತೀರಾ? ಸ್ನಾನ ಮಾಡಿ ಎಷ್ಟು ಹೋಯ್ತು ಮೈ ಮುಟ್ಟಕ್ಕೆ ಎತ್ತ ಕೋಪ ನಿಮ್ಗೆ. ಯಾಕೋ ನಮ್ ಫ್ರೆಂಡ್ಸ್ ಹೊಡಿತಾ ಇದ್ಯಾ? ಏನೋ ಭಿಕ್ಷೆ ಇಷ್ಟೊಂದು ರೋಪ ಭಿಕ್ಷೆ ಕೇಳಿದ್ರೆ ಏನ್ ತಪ್ಪಿದೆ? ಮತ್ತೆ ಎಲ್ಲ ನೋಡಿ ಹಿಂಗೆ ಗಲೀಜ್ ಮಾಡಿದಾರೆ. ಅಷ್ಟಕ್ಕೆ ಮಕ್ಕಳನ್ನೆಲ್ಲ ಹೊಡೆದು ಬಿಡೋದಾ? ಭಿಕ್ಷೆ ಕೇಳಿದ್ರೆ ಎಷ್ಟು ಕಷ್ಟ ಅಂತ ನಿಂಗೇನ್ ಗೊತ್ತು? ರೈಟ್ ಹಾಕಿದ್ರು ಭಿಕ್ಷೆ ಕೊಡ್ತಾರಪ್ಪ. ಹೌದಾ ಬಾತ್ ತೋರಿಸ್ತೀನಿ. ಈಗ ಹೋಗಿ ತಾಯಿ ಅಂದೆ ಅಂತ ಭಿಕ್ಷೆ ಬೇಡ. ನಾನು ಸುಮ್ಮನೆ ಬಿಡುದಿಲ್ಲ. ಏನೋ ಮಾಡ್ತೀಯಾ? ಹೋಗಿ ಆಟ ಆಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಕಮ್ ಜಾಸ್ತಿ ಹೋಗಿ ಮನ ಬಡ ಸುಮ್ರಿಗೆ ಅಂಡಾಗ ಹಾಕ್ಬೇಕ್ರೆ ಅಂಡೆ ಲೀದಿಲ್ಲಲೇ ಸರ್ ತಪ್ಪಿದಾಳಲ್ಲ ಆ ಹುಡುಗಿ ಅವಳೇ ಸರ್ ಈ ಕೆಲಸ ಮಾಡೋದು. ನಾನು ಬರಲ್ಲ. ಕಿಡ್ನಾಪ್ ಆಗಿದ್ರೆ ಅದೇ ಹುಡುಗಿ ಸರ್ ಇದು. ಅಂಕಲ್ ತಪ್ಪಾಗಿ
ಹೋಗ್ತಾ ಇದೆ. ನೀನ್ ಈಗೇನಾದ್ರು ಮಾಡಿದ್ರೆ ತಗೊಂಡೋಗಿ ರಿಮಾಂಡ್ ಹೋಗಿ ಹಾಕ್ಬೇಕಾಗುತ್ತೆ. ಪೊಲೀಸ್ ಹತ್ರನೇ ಕಂಪ್ಲೇಂಟ್ ಕೊಡ್ತೇನಾ ಮಾಮ? ಏನ್ ಸರ್ ಪಿಸ್ತೂಲ್ ಬೇಕಾಗ್ಬಿಟ್ರಿ? ನಾಳೆ ಕೆಲಸ ಮಾಡ್ಬೇಕಾಗುತ್ತೆ. ಪಿಸ್ತೂಲ್ ಸಿಕ್ತು ಕಣ, ಹುಡುಗಿ ಎಸ್ಕೇಪು. ಸರ್ ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗೋ ಬಾರ ಅನ್ಬೇಡ. ಆಯ್ತು ಯಾಕೆ ಇಷ್ಟೊಂದು ಗರಂ ಆಗೋರೆ? ಮೇಡಮ್ ಅವ್ರು ಬಿಟ್ಟವ್ರ. ನಿಮ್ ಹುಡುಗಿ ಪುಟ್ಟಿ ಕಾಟ ಜಾಸ್ತಿ ಆಗ್ಬಿಟ್ಟಿದೆ ಕಣ. ರಸ್ತೆ ಹೋಗೋರು ಬರೋನ್ನ ಹೊಡೆಯೋದಂದ್ರೆ ಏನ ಅಂತ? ನಮ್ ಸಾಹೇಬ್ ಪಿಸ್ತೂಲ್ ಕಿತ್ಕೊಂಡ್ಬಿಟ್ಟಿದ್ಲು, ಆಮೇಲೆ ವಾಪಸ್ ಕೊಟ್ಟು ಓಡೋಗ್ಬಿಟ್ಲು. ಹಲೋ, ಇನ್ಸ್ಪೆಕ್ಟರ್ ಶಶಿಪಾಲ್ ಸ್ಪೀಕಿಂಗ್. ಸಾರಿ ಸರ್, ಹೇಳಿ ಸರ್. ಸಾಕಪ್ಪ ಶಿಶುಪಾಲ್, ಏನಾಯ್ತು? ಸೈಂಟಿಸ್ಟ್ ಕಿಡ್ನಾಪ್ ಆಗಿದಾರಂತೂ. ಅದು ನಿಮ್ಮ ಮನೆಯಿಂದಲೇ ಕಿಡ್ನಾಪ್ ಆಗಿದ್ದಾರೆ. ಈ ವಿಷಯ ನೀವು ಹೇಳಿಲ್ವಲ್ಲ ಸರ್? ಅಲ್ಲ, ಅದು ಆಕ್ಚುಲಿ ನಮ್ಮ ಮನೆಯಿಂದ ಅವ್ರ ಮನೆಗೆ ಹೊರಡುವ ಸಮಯದಲ್ಲಿ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗು ಅಂತ ನಮ್ಮ ಒಡೆಯಲು ಬಂತು ನನಗೆ. ಈ ವಿಷಯ ನಮ್ಮ ಹತ್ರ ಮುಚ್ಚಿಟ್ಟೆ. ಅಲ್ಲ, ನಾನೇನಾದ್ರೂ ವಿಷಯ ಹೇಳಿದ್ರೆ ನೀವು ಕರ್ಕೊಂಡು ನಮ್ಮನ್ನೇ ಜಾಡ್ತಿರಲ್ಲ, ಅದಕ್ಕೆ ಸುಮ್ಮನೆ ಒಬ್ಬ ಸೈಂಟಿಸ್ಟ್ ಕಿಡ್ನಾಪ್ ಮಾಡ್ದ, ಇನ್ನೊಬ್ಬ ನನಗೆ ಹಿಗ್ಗ ಮುಗ್ಗ ಹೊಡೆದ್ಬಿಟ್ಟ. ಹೋದ್ರು ಆ ಕಲರ್ ಯಾಕೆ ನಾನು ನಮ್ಮ ಒಳ್ಳೆಯ ಮೊದಲು ಈಗ ತಾನೇ ಹುಟ್ಟಿರೋ ಜೀವನ ಆಗಿದ್ರು. ಅವ್ರ ಕೈ ಒಂದು ತಿಂಗಳು ಆದ್ಮೇಲೆ ಈಗ ಅನ್ನೋ ಕಾರಣತರ ಆಗ್ತಾವ. ಅವರದ್ದು ಪುಟ್ಟಿಯಿಂದನೂ ಬಿದ್ದಿದ್ರು. ಬೇಲ್ ಬೇಲ್ ಹೊರಗಡೆ ಬರ್ತಾರಲ್ಲ ರೌಡಿಗಳು, ಅವರೇ ಆಗಿರ್ಬೇಕು. ಇಂಥವ್ರು ಬೇಲ್ ಕೊಟ್ಟು ನಮ್ ತಲೆ ಯಾಕಪ್ಪ ತಿಂತಾರೆ? ಲೇ ಪಾಂಡುರಂಗ, ಸೈಂಟಿಸ್ಟ್ ಸಿಕ್ಲಿಲ್ಲ ಅಂದ್ರೆ ನಿನಗೆ ಕಾದಿದ್ದೆ. ಬಾಬಾ ಏನ್ ಮಾಡ್ತಿದ್ರ? ಈಗ ನಾನೇನು ಆ ಪುಟ್ಟಿ ಹುಡುಕ್ರೋ ಇಲ್ಲ ಸೈಂಟಿಸ್ಟ್ ಹುಡುಕ್ರೋ ಇಲ್ಲ ಪೊಲೀಸ್ ಒಂದು ಗೊತ್ತಾಗ್ತಲ್ವಲ್ಲ. ಅವ್ರಿಬ್ರು ಸಿಕ್ಕಿಲ್ಲ ಅಂದ್ರೆ ಪೊಲೀಸ್ ಅವ್ರ ಮೇಲೆ ಒಂದೇ ಗ್ಯಾರಂಟಿ. ನನ್ನ ಕೈಲಿ ಆಗ್ತಿಲ್ಲ ಕಣೋ. ಆಕ್ಸಿಡೆಂಟ್ ಆಗೋದ್ರಿಂದ ಬೇಡ್ಕೊಂಡು ಆಗೋಯ್ತಲ್ಲ ನನ್ನ ಕಾಣು. ಕೆಲಸ ಮಾಡಮ್ಮ, ನಾನು ಹೋಟ್ಲಿಗೆ ಹೋಗಿ ಇದನ್ನ ಸಿಂಡಿ ಕಟ್ಕೊಂಬತ್ತೀನಿ. ಅಲ್ಲಿವರು ಇಲ್ಲೇ ಕೂತಿರು. ಇಲ್ಲೇ ಕೂತಿರು, ಎಲ್ಲೂ ಕದಬೇಡ. ಬೇಗ ಹೋಗಿ ಬೇಗ ಬಂದ್ಬಿಡ್ತೀರಿ. ಕೂತ್ಕೋ, ಬೇಗ ಬಂದ್ಬಿಡ. ಬೇಗ ಬರ್ತೀನಿ. ಪಾಪ ಅಮ್ಮಂಗೆ ತೊಂದರೆ ಆಗೋ ತರ ಇದೆ. ಹೌದು ಕೊಂಡು ಅಮ್ಮ ಹಂಗೆ ಅನಿಸ್ತಿದೆ. ಅಯ್ಯೋ, ನಾನು ದಂಡ ಮಾತಾಡೋದು. ಏನಂಗೆ ನಮ್ಮ ಅಮ್ಮನ ತಗೊಂಡು ರಸ್ತೆ ಬಂದಿದೆ ಕೂತ್ಬಿಟ್ಟಿರಿ. ಬರೋಕ್ಕೆ ರೋಡು ಗೊತ್ತಾಗಲ್ಲ, ನಿಜ ಆಗೋದು ಇಲ್ಲ. ರಿಕ್ಷಾ ಬೇಡ್ಕೊಂಡು ತಿಂತಾಳೆ. ಹೆಂಗಿದೆ ಐಡಿಯಾ? ಭಿಕ್ಷೆ ಹಾಕಿ ಅಂಕಲ್. ಏನು ಇಲ್ಲ ಅಂತ ಕೈಯಲ್ಲಿ ಉಂಗುರ ಎಲ್ಲ ಹಾಕೊಂಡಿದ್ದೀರಾ? ನಿನ್ಗೇನೀಗ? ಅಲ್ಲ, ರೋಡಲ್ಲಿ ಒಬ್ಬ ಅಮ್ಮ ಕೂತ್ಕೊಂಡಿದ್ದಾರೆ. ಅವ್ರು ಯಾರು? ನನಗೆ ಗೊತ್ತಿಲ್ಲ. ನಿಮ್ ತಾಯಿ ತರನೇ ಇದ್ದಾರೆ. ಹೌದು, ನಂಗೂ ಹಂಗೆ ಅನ್ನಿಸ್ತಿದೆ. ಈಗ ಸುಮ್ಮನೆ ಹೋಗ್ತಾ ಇಟ್ಕೊಂಡು ಹೋಗ್ತಿರ್ಲ. ನನಗೆ ತಿರುಗಿಯಾ? ಏಯ್ ಅಟ್ಯಾಕ್! ನೋಡಮ್ಮ, ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟು ಭಿಕ್ಷೆ ಬೇಡ ಬಿಟ್ಟವರಲ್ಲ, ಇದು ಸರಿನಾ? ಹೌದಮ್ಮ, ಈ ತರ ಭಿಕ್ಷೆ ಬೇಡ ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದ.
ನಿನಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ ಗೊತ್ತಾ? ದಿನ ಪೊಲೀಸ್ ಸ್ಟೇಷನ್ಗೂ ಮನೆಗೂ ಅಲಿತಾ ಇದ್ದಾಳೆ. ನೀವ್ ನಿಜವಾಗ್ಲೂ ನಿಮ್ ತಂದೆ ಮಗಳೇ ಆಗಿದ್ರೆ ನೀನ್ ನಿಮ್ ತಂದೆಗೆ ಸಹಾಯ ಮಾಡ್ತೀಯ. ಊರಲ್ಲಿ ಎಲ್ಲರಿಗೂ ಬೆಂಡಿರ್ತೀಯ, ನಿಮ್ಮ ಅಪ್ಪನ್ ನಿನ್ ಸಹಾಯ ಮಾಡ್ತಲ್ದ? ಹಂಗಂದ್ರೆ ನಮ್ಮ ಅಪ್ಪನಿಗೂ ಬೆಳೆಸ್ಬೇಕಾ? ನಿಮ್ಮ ಅಪ್ಪನಿಗೆ ಸಹಾಯ ಮಾಡು. ಅಪ್ಪ ಸಿಗೋದು ಕಷ್ಟ, ಅಮ್ಮ ಸಿಗೋದು ಕಷ್ಟ. ಹೋಗು ನಿಮ್ಮ ಅಪ್ಪ ಹತ್ರ. ಆಯ್ತು ಹೋಗ್ತೀನಿ, ಮತ್ತೆ ಯಾವತ್ತಾದ್ರೂ ನಿನ್ನ ಭೇಟಿ ಮಾಡ್ತೀನಿ. ನಮ್ಮ ಹುಟ್ಟಿನ ಸುರಕ್ಷಿತವಾಗಿ ಕರ್ಕೊಂಡ್ ಬಂದಿದ್ದಕ್ಕೆ ಆಮೇಲೆ ತಾಲಿಗೆ ನಮಸ್ಕಾರ ಮಾಡ್ಕೋತೀನಿ. ಚಿನ್ನಪ್ಪ ಇವಳು ನಿನ್ನ ಮಗಳ ಮತ್ತೆ ಕರ್ಕೊಂಡು ಹೋಗೋ. ಹೌದಪ್ಪ, ನಾನೇ ನಿನ್ ಮಗಳು ಹುಟ್ಟಿಗೆ. ಸೈಂಟಿಸ್ಟ್ ಕೊಟ್ಟು ಮೆಡಿಸಿನ್ ಪುಟ್ಟಿ ಹೀಗಾಗಿದ್ದಾರೆ. ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ. ಪುಟ್ಟಿ ಹೀಗೆ ಇದ್ರೆ 2 years ಆದ್ಮೇಲೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಹೌದಪ್ಪ, ನಾನು ಮುಗಿಸ್ತಾ ಆಗ್ಬೇಕು, ನಮ್ಮ ಅಪ್ಪನ ಮನೆಗೆ ಹೋಗ್ಬೇಕು. ಸಿಗಾಕೊಂಡ್ಬಿಟ್ಟಲ್ಲಪ್ಪ. ನೋಡ್ಬಿಟ್ಟು ನೀನು ಮೊದಲ ಸಲ ಆಗ್ಬೇಕು ಅಂದ್ರೆ ಆ ಸೈಂಟಿಸ್ಟ್ ಅಂಕಲ್ ಮಕ್ಕಳು ಮೆಡಿಸಿನ್ ಕಂಡಿಡಿದು ಅದು ನಿನಗೆ ಕುಡಿಸ್ಬೇಕು. ಆದ್ರೆ ಈಗ ಏನ್ ಮಾಡೋದು? ಆ ಸೈಂಟಿಸ್ಟ್ ಅಂಕಲ್ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟವ್ರಂತೆ. ಕಿಡ್ನಾಪ್ ಮಾಡಿದ್ದು ಅವ್ರು ಯಾರೋ ಇಬ್ರು ದಾಟಿಗಳು, ಅದೇ ನಿನ್ ಬೆನ್ನಿಂದ ಬಿದ್ದಿದ್ರತ್ತಲ್ಲ ಅವರೇ ಅವ್ರು ಎತ್ಕೊಂಡು ಹೋಗಿರೋದು. ಅವ್ರಿರೋ ಜಾಗ ನಂಗೆ ಗೊತ್ತು, ಬನ್ನಿ ನಾನು ತೋರಿಸ್ತೇನೆ. ಮೊನ್ನೆ ಹುಷಾರು ಕಾಣು, ಆ ರೌಡಿಗಳು ಸೈಂಟಿಸ್ಟ್ ನ ಬಿಟ್ಬಿಟ್ಟು ನೀವೇ ಕಿಡ್ನಾಪ್ ಮಾಡ್ಬಿಟ್ಟಾದ್ರು. ನೋಡಮ್ಮ, 30 ಗಂಟೆ ಸ್ಪೈಕ್ ಇಟ್ಟು ಆ ಮಾರ್ಗುಲಾನು ನನಗೆ ಕೊಟ್ಬಿಡು. ನಾನು ನಿಜವಾಗ್ ಸ್ಟ್ರಾಂಗ್ ಆಗ್ಬಿಟ್ಟು ಅಂಡರ್ವರ್ಲ್ಡ್ನ ಆಡಬೇಕು. ನಾನು ಕೊಟ್ಟರು ನೀ ಸ್ಟ್ರಾಂಗ್ ಆಗಲ್ಲ ಕಣೋ. ಒಂದು 2 ವರ್ಷ ಅಷ್ಟೇ, ಆಮೇಲೆ ನಮ್ಮ ಗುರು ನೆಲ ಬಿದ್ದೋದ್ರು ಪರವಾಗಿಲ್ಲ. ಕೊಡಲ್ಲ. ಯಾರು ಏನೇ ಗಲಾಟೆ ಮಾಡಿದ್ರು ಕೊಡಲ್ಲ. ಇವ್ನು ಯಾಕೆ ಸಣ್ಣ ಮಕ್ಕಳ ಥರ ಆಟ ಮಾಡ್ತಾವ್ರೆ? ಇವ್ಗೆ ಒಂಥರ ಚಿತ್ರವಾದ ಚಿತ್ರ ಇನ್ಸರ್ಟ್ ಮಾಡ್ಬೇಕಲ್ಲ. ಒಂದು ಕೆಲಸ ಮಾಡು, ಹಾವು ಚೆಳ್ಳೆಲ್ಲ ತಂದು ಜೋಬಲ್ ಬಿಟ್ಬಿಡು. ಕೊಡ್ಲಿಲ್ಲ ಅಂದ್ರೆ ಮೆಣಸಿಗೆ ಹೋಗಿ ಹಾಕ್ಬಿಡ್ತೀನಿ. ನಾನು ಮಾತ್ರ ಕೊಡಲ್ಲ ಕೊಡಲ್ಲ ಕೊಡಲ್ಲ. ಮಾಡ್ತೀನಿ ತಡಿ. ಏನ್ ಮಾಡಿದ್ರು ಕೊಡಲ್ಲ ಕೊಡಲ್ಲ ಕೊಡಲ್ಲ. ವಿಜ್ಞಾನಿಗಳು ನಮ್ಮ ದೇಶದ ಸಂಪತ್ತು ಕಂಡ್ರು. ಪಾಟಿಗಳ ಜೊತೆ ಬಂದಿದ್ಯಾ? ಕಟ್ರಿ ಇವ್ರಿಗೂ ಹೋಗಿ ಹಾಕೋ. ಇವರಿಬ್ಬರಿಗೂ ಬೇರೆ ಸಿಗಬಾರ್ದು, ಆ ಥರ ಕೇಸ ಕೊಡಕ್ಕಾಗ್ಬಿಡ್ತೀನಿ. ಪಾಂಡ್ರಲ್ಲ ನಿನ್ನಿಂದ ಉಪಕಾರ ಹಾಕೋಣ. ಅಯ್ಯೋ ಶಿವ ಸಾಹೇಬ್ರೆ, ಸಾಹಸ ಮಾಡಿದ್ದು ಸಾಹಸ ಮಾಡಿದ್ದು ನಾನಲ್ಲ ಕಣ, ನಮ್ಮ ಪುಟ್ಟಿ. ಏನ್ ಯೋಚನೆ ಮಾಡಬೇಡ, ಕುಡಿಯೋದನ್ನ ಒತ್ತಾದಂಗೆ ಆಗ್ಬಿಡ್ತೀಯ. ಹೌದಮ್ಮ ಪುಟ್ಟಿ, ಬೇಗ ಕುಡಿ. ನನಗೆ ನೀನು ಮೊದಲಿನ ಥರ ನೋಡ್ಬೇಕಂತ ಆಸೆ. ನನ್ನ ಮಗನಿಗೆ ಮತ್ತೆ ಮರುಜನ್ಮ ಕೊಡ್ತೀನಿ. ಪುಟ್ಟಿ ನಾರ್ಮಲ್ ಆಗಿದೆ. ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ. ತಂದೆಯಿಂದ ಮಗಳನ್ನ ದೂರ ಮಾಡಿದ್ದಕ್ಕೆ ನೀನು ಪನಿಷ್ಮೆಂಟ್ ಕೊಡ್ತಾ ಇದ್ದೀನಿ.